ಬಿಸಿಲು ಮಳೆಗಳಲ್ಲಿ ಬಿಸಿಲು ಮಳೆ ಬಿಸಿಲು ತಾಪಗಳಿಗೆ ತಿರುಗಿಸಿಕೊಂಡು ನೀನು ಓರ್ವದೇ ಇಲ್ಲಂತ ಏನು ಮಾತು ನಿನ್ನನ್ನು ನಿತ್ಯ ನಿರಂಜನ ಮೂರ್ತಿಯೇ ನನಗೊಂದು ಪರಮಾರ್ಥದ ಫಲವನ್ನು ಕರುಣಿಸುವೆ. ಇಂದಿನ ದಿವಸ ನನ್ನ ಧರ್ಮಪತ್ನಿಯಾದ ವೇದಮುನಿ ತನಗಾಗುವ ಸಂತಾನವನ್ನು ಬಾಯಿ ಬಿಟ್ಟು ಒಂದೆರಡ ನರದಾಸೆಯನ್ನು ಉದ್ದೇಶಿಸಿದೆ. ಬರಬಾರದನ್ನು ನಿಲ್ಲಬೇಡ ಸ್ವಾಮಿ. ಹೇ ಪರಮೇಶ್ವರ, ನನಗೆ ಸಂತಾನವನ್ನು ಕರುಣಿಸುತ್ತೇವ. ದಕ್ಷ ಬ್ರಹ್ಮ
ನಿನಗೆ ಮಂಗಳ. ದಕ್ಷ ಬ್ರಹ್ಮ, ನೀನು ನನ್ನನ್ನು ಬದಿಸಲು ಕಾರಣವೇ? ನಿನಗಿಲ್ಲ ನಿನ್ನ ಉದರದಲ್ಲಿ ಸಂತಾನ ದಕ್ಷ ಬ್ರಹ್ಮ. ಆದರೆ ನಿನ್ನ ಶಿವ ಭಕ್ತಿ ಎಂಬ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕುಣಿದ ವೃಕ್ಷವಾಗಿದೆ. ಹೀಗಿರುವಾಗ ನೀನೇಕೆ ಚಿಂತಿಸುವೆ ನಿನ್ನ ಪೂರ್ವ ಜನ್ಮದ ಪೂರ್ವ ಜನ್ಮದ ಅಲ್ಲ. ದೇವ, ನೀನರಿಯದ ವಸ್ತುವಿಲ್ಲ, ನೀನರಿಯದ ವಿಷಯವಿಲ್ಲ ಈ ಬ್ರಹ್ಮಾಂಡದಲ್ಲಿ. ಈ ನಿಜಭಕ್ತನನ್ನು ನಿರಾಕರಿಸಿದೆ. ದಯಮಾಡಿ ಸಂತಾನವಾಗಿರುವುದು ತಿಳಿಸು ಪರಮಾತ್ಮ. ದಕ್ಷ ಬ್ರಹ್ಮ, ಸ್ತ್ರೀ ಪುರುಷರಲ್ಲಿ ಅದ್ಯಾವ ಸಂತಾನವನ್ನು ಬಯಸುತ್ತಿರುವೆ? ಸ್ವಾಮಿ, ನಿಂತ ನಿಜಭಕ್ತರಾದ ನನಗೆ ಅಷ್ಟೊಂದು ಅರಿವಿಲ್ಲವೇ? ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಹೆಣ್ಣನ್ನು ದಾನ ಮಾಡಿ ಪುಣ್ಯವನ್ನು ಗಳಿಸಿದರೆ ಕೋಟಿ ಅಂಗಗಳ ಫಲವನ್ನು ದೊರೆಯಿತು. ಹೆಣ್ಣು ಮಕ್ಕಳು ಸುಪುತ್ರಿಯರಾದರೆ ಇರುವ ಫಲವನ್ನು ಸರಿಪಡಿಸುವಂತಹ ಭೂತದಾಗಿಯಾಗಿ ತಂದೆ ತಾಯಿಗಳಿಗೆ ಮೋಕ್ಷದ ಹಾದಿಯನ್ನು ಕಲ್ಪಿಸುವುದು. ತಂದೆ ತಾಯಿಗಳಲ್ಲಿ ಗಂಡಿ ಬಿದ್ದು ಹೆಣ್ಣು ಮಕ್ಕಳಲ್ಲಿ ಅಪಾರವಾದ ಪ್ರೀತಿ. ಆದ್ದರಿಂದ ನನ್ನನ್ನು ನಿರಾಕರಿಸದೆ ಆಸಕ್ತಿಯ ಕಳೆಯುವುದ ಸಹಸ್ರಾರು ಪುತ್ರಿಯರನ್ನು ಕರುಣಿಸಬೇಕೆಂದು ಹೇಳಿದ್ದೇವ. ನಿನ್ನ ವಿವೇಕಕ್ಕೆ ಮೆಚ್ಚಿದನು ದಕ್ಷ ಬ್ರಹ್ಮ. ಯಾವ ಸುರ ಗಂಧರ್ವರ ಸುರ ಭೂಮಿಯಲ್ಲಿ ಪುತ್ರಿಯರೆಂಬ ಪವಿತ್ರವಾದ ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವೆಯೋ ನೀನೇ ಭಾಗ್ಯಶಾಲಿ. ಅದು ನೋಡು, ಆದಿಶಕ್ತಿಯು ಅನಂತ ರೂಪಗಳನ್ನು ತಾನು ಇತ್ತ ಬರುತ್ತಿರುವ ನಿನ್ನ ಸುಂದರವಾದ ಪುತ್ರಿಯರನ್ನು ದಕ್ಷನಾಲಯಕ್ಕೆ ಕರೆದುಕೊಂಡು ಹೋಗಿ ಅವರುಗಳಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಪತ್ನಿಯಾದ ವೇದವತಿಯರಿಗೆ ಸುಖವಾಗಿ ಧನ್ಯವಾದ.